ಅಕಟ ದುರ್ಯೋಧನಗೆ ತಪ್ಪಿಸಿ ಸಕಲ ಯಾದವರಿಲ್ಲಿಗೈದರೆ ವಿಕಳಮತಿ ನಾನೈಸಲೇ ಕೃಷ್ಣನ ಕುಮಂತ್ರವಿದು ಅಕುಟಿಲಾಂತಃಕರಣತನ ಬಾಧಕವಲೆ ಗರುವರಿಗೆ ಎನ್ನುತ್ತ ಸಭ್ರಕುಟಿ ರೌದ್ರಾನನನು ಮುರಿದನು ಪುರಕ್ಕೆ ಬಲರಾಮ. ಈಗ ದಿಗಿಲಾಗುವ ಸಂದರ್ಭ ಬಲರಾಮನಿಗೆ. ಅಪ್ಪ ಅಮ್ಮನೇ ನಿಂತು ಮದುವೆ ಮಾಡಿಸಿದರು ಎಂಬ ಸಂಗತಿ ತಿಳಿದು ತಬ್ಬಿಬ್ಬಾಗುತ್ತಾನೆ. ಅಯ್ಯೋ, ಪಟ್ಟ ಶಿಷ್ಯನಾದ ದುರ್ಯೋಧನನಿಗೆ ತಂಗಿಯನ್ನು ಕೊಟ್ಟು ಮದುವೆ ಮಾಡಿ ಬೀಗತನದ ಪಟ್ಟಕ್ಕಾಗಿ ಹಂಬಲಿಸುತ್ತಿದ್ದೆನಲ್ಲ ಎಂದು ಹಲುಬುತ್ತಾನೆ. ಅನೇಕರ ಎದುರು ಇದನ್ನು ಪ್ರಕಟಪಡಿಸಿದ್ದನ್ನು ನೆನಪಿಸಿಕೊಂಡು ತನ್ನ ಬುದ್ಧಿಗೆ ತಾನೇ ನಾಚಿಕೆ ಪಡುತ್ತಾನೆ. ಒಂದೊಂದೇ ಘಟನೆಗಳನ್ನು ಪುನಃ ವಿಮರ್ಶಿಸುತ್ತಾ ಹೋದಂತೆ ಬಲರಾಮನಿಗೆ ಇದೆಲ್ಲವೂ ಯಾವುದೋ ಕುತಂತ್ರ ಎನಿಸಿತು. ಸಕಲ ಯಾದವ ಶಿರೋಮಣಿಗಳು ಸೇರಿಕೊಂಡು ಕೃಷ್ಣನ ಸಾರಥ್ಯದಲ್ಲಿ ತನ್ನ ವಿರುದ್ಧವೇ ಈ ಯುದ್ಧ ಮಾಡಿದಂತೆ ಭಾವಿಸುತ್ತಾನೆ. ಕೃಷ್ಣ, ನೀನೇ ಗೆದ್ದೆ, ಆದರೆ ಒಂದು ಮಾತು ಕೇಳು. ನಿಮ್ಮಂತೆ ನಾನು ವಕ್ರ ಮನಸ್ಥಿತಿಯವನಲ್ಲ, ತುಂಬ ಮುಗ್ಧ. ಆದರೆ ಇಂಥ ಕುಟಿಲತೆ ನನ್ನಂತಹ ಅಕುಟಿಲವಾದ ಅಂತಃಕರಣವನ್ನು ನೋಯಿಸಿದ್ದು ಸುಳ್ಳಲ್ಲ ಎಂದು ಮರುಗುತ್ತಾನೆ. ಹರಿ ಸಹಿತ ಬಲರಾಮನು ಅತ್ತಲು ತಿರುಗಿದನು, ಪವಮಾನ ಜವದಲ್ಲಿ ಪುರಕ್ಕೆ ಬಂದನು ಪಾರ್ಥ. ಪಯಣದ ಮೇಲೆ ಪಯಣದಲ್ಲಿ ಪುರದ ಬಹಿರುದ್ಯಾನದಲ್ಲಿ ಸಂವರಿಸಿ ರಥವನ್ನು ನಿಲ್ಲಿಸಿ ನೆಳಲಲ್ಲಿ ಪರಿಗತ ಶಮನಾಗಿ ನಗು ನಗುತ ಸುಭದ್ರೆಗಿಂತೆಂದ ಅತ್ತ ಕೃಷ್ಣ ಬಲರಾಮರ ಮಾತುಕತೆ, ಮುನಿಸು, ಸಂಧಾನ ಎಲ್ಲವೂ ನಡೆಯುತ್ತಿದ್ದಾಗಲೇ ಸನ್ಯಾಸಿ ವೇಷದ ಪಾರ್ಥನು ಇತ್ತ ವೇಗದಲ್ಲಿ ರಥವನ್ನು ಓಡಿಸಿ ಬಹುದೂರ ಪ್ರಯಾಣ ಮಾಡಿ ಊರಿನ ಹೊರ ಉದ್ಯಾನದಲ್ಲಿ ವಿಶ್ರಾಂತಿಗೆ ಇಳಿಯುತ್ತಾನೆ. ರಥದಲ್ಲಿ ತನ್ನ ಪರಾಕ್ರಮವನ್ನು ಹೇಳಿಕೊಳ್ಳುತ್ತಾ ಸನ್ಯಾಸಿಯಾಗಿದ್ದಾಗ ತತ್ವೋಪದೇಶ ಮಾಡಿ ಜನರನ್ನು ಮರುಳು ಮಾಡುತ್ತಿದ್ದ ಪಾರ್ಥನಿಗೆ ಈಗ ಮುಂದೇನು ಎಂಬ ಪ್ರಶ್ನೆ ಕಾಡತೊಡಗುತ್ತದೆ. ಪೌರುಷ ಪ್ರಧಾನವಾಗಿದ್ದ ಅವನ ಬಗೆ ದ್ರೌಪದಿಯ ಕೆಂಗಣ್ಣಿನ ಶಾಖದ ಅನುಭವದಿಂದ ಧೈರ್ಯವೆಲ್ಲ ಉಡುಗಿದಂತಾಗಿ ಧೃತಿಗೆಡುತ್ತಾನೆ. ಮೂಲೋಕವನ್ನು ಗೆದ್ದ ಗಾಂಧೀವಿಗೆ ಈಗ ಭಯವಾಗುತ್ತಿತ್ತು. ಊರಲ್ಲಿ ಹುಲಿ, ಮನೆಯಲ್ಲಿ ಇಲಿ ಎನ್ನುತ್ತಾರಲ್ಲ, ಅವನ ಭಯಕ್ಕೆ ಕೇವಲ ದ್ರೌಪದಿ ಮಾತ್ರವಲ್ಲ, ಉಳಿದೆಲ್ಲ ಸಹೋದರರನ್ನು ಎದುರಿಸುವುದು ಹೇಗೆ ಎಂಬ ಚಿಂತೆ ಕಾಡುತ್ತಿರಬೇಕು. ಇನ್ನಾವ ನಾಟಕವಾಡಬೇಕು ಎಂದು ಯೋಚಿಸುತ್ತಾ ಮನದಲ್ಲೇ ಶ್ರೀಹರಿಯನ್ನು ನೆನೆಯುತ್ತಿದ್ದ. ಆದರೆ ಸುಭದ್ರೆಗೆ ಈ ಭಯವನ್ನು ಮರೆಮಾಚಿ ನಗುವಿನ ಮುಖವಾಡವನ್ನು ಹಾಕುತ್ತಾ ಅಭಿನಯಿಸಲು ಉದ್ಯುಕ್ತನಾಗುತ್ತಾನೆ. ಪ್ರತಿಯೊಬ್ಬರೂ ಇದೇ ರೀತಿ ಸಂದರ್ಭಕ್ಕನುಸಾರವಾಗಿ ಪಾತ್ರ ಬದಲಿಸುವ ಜೀವನ ರಂಗದ ನಟರಲ್ಲವೇ?